ನಮಸ್ತೆ ಎಲ್ಲರಿಗೂ. ನಾನಿವತ್ತು ವರಮಹಾಲಕ್ಷ್ಮಿ ಹಬ್ಬದ ಪೂರ್ವ ಸಿದ್ಧತೆ ಹಾಗೂ ಹಬ್ಬದ ಪೂಜೆಗೆ ಏನೇನು ಬೇಕು ಸಾಮಗ್ರಿಗಳು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಹಬ್ಬದ ಪೂರ್ವ ಸಿದ್ಧತೆಗೆ ಯಾವ್ಯಾವ ಸಾಮಗ್ರಿಗಳು ತರಬೇಕು ನಾವು ಮುಂಚೆನೇ ಅಂತ ತೋರಿಸ್ತೀನಿ. ಮೊದಲಿಗೆ ಅರಿಶಿಣ ಮತ್ತು ಕುಂಕುಮ, ಲಕ್ಷ್ಮಿ ಮುಖವಾಡ, ಕರ್ಪೂರ, ಧೂಪ, ಬತ್ತಿ ಅಥವಾ ತುಪ್ಪದ ಬತ್ತಿ, ದೀಪದ ಎಣ್ಣೆ ಅಥವಾ ತುಪ್ಪ, ಊದುಗಡ್ಡಿ, ಅಡಿಕೆ, ಗೆಜ್ಜೆ ವಸ್ತ್ರ, ಬಾಗಿನದ ಸೆಟ್ಟು, ಚಿಲ್ಲರೆ ಕಾಸು, ಮಣೆ ಅಥವಾ ಸ್ಟ್ಯಾಂಡು, ಡ್ರೈ ಫ್ರೂಟ್ಸು, ಹಸಿರು ಅಥವಾ ಕೆಂಪು ಬಳೆಗಳು, ಬ್ಲೌಸ್ ಪೀಸು, ಅರಿಶಿಣ ಕೊಂಬು, ಅಂಗದ ದಾರ ಅಥವಾ ಸಪ್ಪೆ ನೂಲು ಅಥವಾ ಬಿಳಿ ದಾರದ ಉಂಡೆ, ಅಚ್ಚು ಬೆಲ್ಲ, ಕೊಬ್ಬರಿ, ಕಡಲೆ, ತೆಂಗಿನಕಾಯಿ, ತಾಮ್ರದ ಬಿಂದಿಗೆ, ಅಕ್ಕಿ, ದೀಪದ ಕಂಬಗಳು ಅಥವಾ ದೀಪಗಳು, ಸೀರೆ ಅಥವಾ ಬ್ಲೌಸ್ ಪೀಸು, ತಾಳಿ, ಗೋಮತಿ ಚಕ್ರ 6, ಗುರುಗಂಜಿ 6, ಕಮಲದ ಬೀಜ 6, ಕವಡೆ 6, ಒಣಖರ್ಜೂರ 6, ಗೋಡಂಬಿ 6, ಬಾದಾಮಿ 6, ದ್ರಾಕ್ಷಿ 6, ಕೆಂಪು ಕಲ್ಲು ಸಕ್ಕರೆ, ಲಾವಂಚ ಬೇರು, ಏಲಕ್ಕಿ 6, ಲವಂಗ 6, ಅಕ್ಷತೆ. ಇದಿಷ್ಟು ನಮಗೆ ಹಬ್ಬದ ಮುಂಚೆ ತಂದುಕೊಳ್ಬೇಕಾಗಿರುವಂತಹ ಸಾಮಗ್ರಿಗಳು. ಈಗ ವರಮಹಾಲಕ್ಷ್ಮಿ ಹಬ್ಬದ ದಿನ ಕಳಶ ಪ್ರತಿಷ್ಠಾಪನೆಗೆ ಕಳಶದ ಒಳಗಡೆ ನಾವು ಯಾವ ಸಾಮಗ್ರಿಗಳನ್ನು ಹಾಕಬೇಕು ಅಂತ ತೋರಿಸ್ತಾ ಇದ್ದೀನಿ. ಒಣಖರ್ಜೂರ 6, ಗೋಮತಿ ಚಕ್ರ 6, ಕಮಲದ ಬೀಜ 6, ಗುರುಗಂಜಿ 6, ಕವಡೆ 6, ಅರಿಶಿಣ ಕುಂಕುಮ, 1 ರೂಪಾಯಿ ಕಾಯಿನು, ಲಕ್ಷ್ಮಿ ಕಾಯಿನು, ಬೆಳ್ಳಿ ಕಾಯಿನು, ಇದರಲ್ಲಿ ನಿಮ್ಮ ಹತ್ರ ಯಾವುದಿರುತ್ತೋ ಅದನ್ನು ಹಾಕ್ಕೊಳ್ಬೋದು. ಒಂದು ಬಟ್ಲಡಿಕೆ, ಗೋಡಂಬಿ 6, ಬಾದಾಮಿ 6, ಒಣದ್ರಾಕ್ಷಿ 6, ಕೆಂಪು ಕಲ್ಲು ಸಕ್ಕರೆ, ಲಾವಂಚ ಬೇರು 1, ಅರಿಶಿಣ ಕೊಂಬು 1, ಅಕ್ಷತೆ, ಏಲಕ್ಕಿ 6, ಲವಂಗ 6, ಒಣಖರ್ಜೂರ 6. ನಿಮಗೆ ಈ ಸಾಮಗ್ರಿಗಳು ಸಿಗದೇ ಇದ್ದರೆ ಕಳಶಕ್ಕೆ ಅರಿಶಿಣ, ಕುಂಕುಮ, 1 ರೂಪಾಯಿ ಕಾಯಿನು, ಅಕ್ಷತೆಯನ್ನು ಹಾಕ್ಕೊಳ್ಬೋದು. ದೇವಿಗೆ ಬಾಗಿನ ಇಡುವಂತಹ ಸಾಮಗ್ರಿಗಳು: ಬಾಗಿನದ ಸೆಟ್ಟು, ಗಾಜಿನ ಬಳೆಗಳು ಕೆಂಪು ಅಥವಾ ಹಸಿರು, ಬ್ಲೌಸ್ ಪೀಸು, ಕೊಬ್ಬರಿ, ಕಡಲೆ, ಅಚ್ಚು ಬೆಲ್ಲ, ಅಕ್ಕಿ, 1 ರೂಪಾಯಿ ಕಾಯಿನು, ವೀಳ್ಯದೆಲೆ, ಅಡಿಕೆ. ಬಾಗಿನ ಇಡುವ ವಿಧಾನ ಹೇಳ್ತೀನಿ. ಒಂದು ತಟ್ಟೆಗೆ ಅಕ್ಕಿನ ಹಾಕಿ ಅದ್ರ ಮೇಲೆ ಒಂದು ಹಚ್ಚು ಬೆಲ್ಲನ ಇಟ್ಕೊಳ್ಳಿ. ಬ್ಲೌಸ್ ಪೀಸು ಮತ್ತು ಬಾಗಿನ ಸೆಟ್ ಹಾಕ್ಕೊಳ್ಳಿ. ಗಾಜಿನ ಬಳೆಗಳು ಮತ್ತು ವೀಳ್ಯದೆಲೆ ಮೇಲೆ ಅಡಿಕೆ, 1 ರೂಪಾಯಿ ಕಾಯಿನ್ ಇಡಬೇಕು. ಅರ್ಧ ಹೋಳು ಕೊಬ್ಬರಿ ಒಳಗಡೆ ಕಡಲೆ ಅಥವಾ ಡ್ರೈ ಫ್ರೂಟ್ಸನ್ನು ತುಂಬಿಟ್ಟು ಇಟ್ಕೊಳ್ಬೇಕಾಗುತ್ತೆ. ಮುತ್ತೈದೆಯರಿಗೆ ಬಾಗಿನ ಕೊಡೋದಕ್ಕೆ ಯಾವ್ಯಾವ ವಸ್ತುಗಳು ಬೇಕು ಅಂತ ನೋಡೋಣ. ವೀಳ್ಯದೆಲೆ, ಅಡಿಕೆ, 1 ರೂಪಾಯಿ ಕಾಯಿನು, 4 ಅಥವಾ 2 ಗಾಜಿನ ಬಳೆಗಳು, 2 ಬಾಳೆಹಣ್ಣು ಅಥವಾ ಮೋಸಂಬಿ ಅಥವಾ ತೆಂಗಿನಕಾಯಿ ಮತ್ತು ಬ್ಲೌಸ್ ಪೀಸು. ಹಬ್ಬದ ದಿನ ಬೇಕಾಗಿರುವಂತಹ ಸಾಮಗ್ರಿಗಳು: ಹಣ್ಣುಗಳು, ಸೇಬು, ದ್ರಾಕ್ಷಿ, ಮೋಸಂಬಿ, ಕಿತ್ತಳೆ, ದಾಳಂಬೆ, ಪೈನಾಪಲು. ಇದರಲ್ಲಿ ನಿಮಗೆ ಯಾವ್ದು ಸಿಗುತ್ತೋ ಅದನ್ನು ತಂದು ಇಡ್ಬೋದು. ಹೂವು: ತುಳಸಿ ಹಾರ, ಕಣುಗಲು ಹೂವು, ಕಮಲದ ಹೂವು, ವೀಳ್ಯದೆಲೆ, ಬಾಳೆ ಎಲೆ, ಮಾವಿನ ಎಲೆ, ಬಾಳೆಕಂಬ, ಸಗಣಿ, ಗರಿಕೆ, ಗೋಮೂತ್ರ, ಸಿಹಿ ತಿನಿಸುಗಳು, ರವೆ ಉಂಡೆ, ಕರ್ಜಿಕಾಯಿ, ಚಕ್ಕುಲಿ, ಒಬ್ಬಟ್ಟು. ದೇವಿಗೆ ನೈವೇದ್ಯಕ್ಕೆ ಏನು ಇಡ್ಬೋದು ಅಂತ ತೋರಿಸ್ತೀನಿ. ಸಜ್ಜಿಗೆ ಅಥವಾ ಪಂಚಾಮೃತ ಮಾಡ್ಕೊಳ್ಬೋದು. ಪಂಚಾಮೃತಕ್ಕೆ ನೀವು ಖರ್ಜೂರ, ತುಪ್ಪ, ಕಲ್ಲು ಸಕ್ಕರೆ, ಬಾಳೆಹಣ್ಣು, ಹಾಲು, ಸೇಬು, ಮೊಸರು ಈ ಥರ ಯಾವುದಾದ್ರೂ ಒಂದು 5 ಪದಾರ್ಥಗಳನ್ನು ಮಿಕ್ಸ್ ಮಾಡಿ ದೇವಿಗೆ ನೈವೇದ್ಯಕ್ಕೆ ಇಟ್ಕೊಳ್ಬೋದು. ದೇವಿಯ ಮುಂದೆ ಇಡುವಂತಹ ವಸ್ತುಗಳನ್ನ ಹೇಳ್ತೀನಿ. ಬೆಲವಣ, ಹಣ್ಣುಗಳು, ದುಡ್ಡು ತುಂಬಿರುವಂತಹ ತಟ್ಟೆ, ಬಾಗಿನ ತುಂಬಿರುವಂತಹ ತಟ್ಟೆ, ಸಿಹಿ ತಿನಿಸುಗಳು, ಪಂಚಾಮೃತ, ಅರಿಶಿಣ, ಕುಂಕುಮ ಮತ್ತು ದೀಪಗಳು. ಈಗ ಹಬ್ಬ ಮುಗಿದ ನಂತರ ಮುಖ್ಯವಾಗಿ ಮಾಡಬೇಕಾಗಿರುವಂತಹ ಕೆಲಸಗಳನ್ನು ಹೇಳ್ತೀನಿ. ದೇವಿಗೆ ಇಟ್ಟಿರುವಂತಹ ಅಕ್ಕಿ ಮತ್ತು ಬೆಲ್ಲ, ಕೊಬ್ಬರಿಯನ್ನು ಸಿಹಿ ತಿನಿಸು ಅಂದರೆ ಪೊಂಗಲ್ ಏನಾದರೂ ಮಾಡಿ
ಮನೆಯವರೆಲ್ಲ ತಿನ್ನಬೇಕು. ಕಳಶದ ನೀರು ಮತ್ತು ಹೂವನ್ನು ಹಳ್ಳಿ ಮರ ಅಥವಾ ತಂಗಿನ ಮರದ ಬುಡಕ್ಕೆ ಅಥವಾ ಯಾರೂ ತುಣಿಯದ ಜಾಗಕ್ಕೆ ಹಾಕಬೇಕು. ದೇವಿಯನ್ನು 3 ದಿನ ಅಥವಾ 5 ದಿನ ಇಟ್ಟುಕೊಳ್ಬೋದು. ಆದರೆ ಪ್ರತಿದಿನ ನೀವು ಸ್ನಾನ ಮಾಡಿ ದೇವಿಗೆ ಹೊಸದಾಗಿ ನೈವೇದ್ಯ ಮಾಡಿ ಪೂಜೆ ಮಾಡಬೇಕಾಗುತ್ತೆ. ದೇವಿ ಇಟ್ಟಿರುವ ಜಾಗವನ್ನು ಪೊರಕೆಯಿಂದ ಗುಡಿಸಬಾರ್ದು. ಒಂದು ಬಟ್ಟೆಯನ್ನು ಬಳಸಿ ಸ್ವಚ್ಛ ಮಾಡಿಕೊಳ್ಬೇಕು. ಕಳಶವನ್ನು ಎತ್ತುವ ಮೊದಲು ಅದನ್ನು ಹಿಂದಿನ ದಿನನೇ ಜರುಗಿಸಿ ನಂತರ ತೆಗಿಬೇಕು. ಹಬ್ಬದ ದಿನ ದೇವಿಗೆ ರಾತ್ರಿ ಮಲಗುವ ಮುನ್ನ ನೀವು ಕಂಗಲಾರತಿಯನ್ನು ಮಾಡಬೇಕಾಗತ್ತೆ. ದೇವಿಗೆ ಉಡಿಸಿರುವಂತಹ ಸೀರೆ ಅಥವಾ ಬ್ಲೌಸ್ ಪೀಸನ್ನು ನೀವೇ ಧರಿಸ್ಕೊಳ್ಬೇಕು, ಅಂದರೆ ನೀವೇ ಉಡಬೇಕು. ಇವತ್ತಿನ ವಿಷಯ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.